ವ್ಯಾಪಾರಿಗಳು ಹೆಚ್ಚಾದ್ರು. ಇವತ್ತು ನೀವು ದಲಾಲಿ ತಪ್ಪಿಸ್ಬೇಕು, ದಳ್ತಾ ಇದ್ದಾರೆ, ನಾವು ಸಾಕಾಣಿಕೆ ಕೊಡ್ತೀವಿ, ಅದನ್ನು ಕೊಡ್ತೀವಿ, ಅದೆಲ್ಲ ಬೇಡ್ರಿ. ಹಳ್ಳಿಗಳಿಗಿನ ಗೋಡೌನ್ ಕಟ್ಟಿಸ್ಕೊಟ್ಬಿಟ್ರ 4 ಹಳ್ಳಿ ನಡ್ಕೋ 5 ಹಳ್ಳಿ ನಡ್ಕೋ ಗೋಡೌನ್ ಕಟ್ಟಿಸಿ ಆ ಪಂಚಾಯತಿಂತ 3-4 ಹಳ್ಳಿ ನಡ್ಕೊಂಡು ಪಂಚಾಯತಿ ಇರ್ತದೆ. ಸಹಜವಾಗಿನ ಪಂಚಾಯತಿ ಡೆವಲಪ್ ಆಗ್ತದೆ ಆರ್ಥಿಕವಾಗಿ. ಯಾಕಂದ್ರೆ ದುಡ್ಡು ಅಲ್ಲಿ ತಿರುಗೋದ್ರಿಂದ. ಈಗ ನೋಡಿರಿ, ಒಂದು ಯಾವುದೋ ಸ್ಯಾಂಕ್ಷನ್ ಮಾಡ್ಕೋಬೇಕಾದ್ರೆ ನೀವು ತಹಸೀಲ್ದಾರ್ಗೆ ಬರೀಬೇಕು, ಡಿ ಸಿಗೆ ಹೋಗ್ಬೇಕು, ಡಿ ಸಿಯಿಂದ ರಾಜಮಟ್ಟಕ್ಕೆ ಹೋಗ್ಬೇಕು, ರಾಜಮಟ್ಟದ ಸ್ಯಾಂಕ್ಷನ್ ಆಗಬೇಕು ಸೆಕ್ರೆಟ್ರಿಯಲ್ಲಿ, ಸೆಕ್ರೆಟ್ರಿಯಿಂದ ಸ್ಯಾಂಕ್ಷನ್ ಮತ್ತು ಡಿ ಸಿಗೆ ಬರಬೇಕು, ಡಿ ಸಿಯಿಂದ ಮತ್ತೆ ತಹಸೀಲ್ದಾರ್ ಬರಬೇಕು, ತಹಸೀಲ್ದಾರ್ ಮತ್ತು ಗ್ರಾಮ ಪಂಚಾಯತಿ ಗ್ರಾಮಕ್ಕೆ ಬರಬೇಕು. ಇಷ್ಟು ಸುತ್ತ ಹಾಕೋದ್ರೊಳಗೆ ಭ್ರಷ್ಟಾಚಾರ ಹೋಗ್ಬಿಡ್ತದೆ. ಅದಕ್ಕೆ ಸರ್ಕಾರ ಏನು ಕೃಷಿ ಉತ್ಪನ್ನಕ್ಕೆ ಸಾಗಾಣಿಕೆ ಸಲುವಾಗಿ ಏನು ದುಡ್ಡು ಕೊಡ್ತದೆ, ಅದನ್ನು ದುಡ್ಡನ್ನು ಇಲ್ಲಿ ಗೋಡೌನ್ ಕಟ್ಟಿಸಿಕೊಟ್ರೆ ಗ್ರಾಮ ಪಂಚಾಯತಿಗಳಿಗೆ ಸಹಜವಾಗಿನ ಮತ್ತು ರೋಡ್ಗಳಂತ ಈಗಾಗಲೇ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೂ ಅಡ್ಡಿಲ್ಲ, ರೋಡ್ಗಳು ಚೆನ್ನಾಗಿದಾವೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರೆ ಇಷ್ಟು ಖರ್ಚು ದುಡ್ಡು ಉಳಿತದಲ್ಲ ಇಲ್ಲ. ಮತ್ತು ರೈತಗೂ ಸಾಗಾಣಿಕೆ ಕೊಡ್ಬೇಕಂತಿಲ್ಲ, ಅಲ್ಲೇ ಇರ್ತದೆ, ತೊಗೊಂಡೋಗಿಬಿಡ್ತಾರೆ. ಸಾಗಾಣಿಕೆ ಹಾಕೋರು ಅವ್ರು ಹಾಕೊಂಡು ತೊಗೊಂಡೋಗಿಬಿಡ್ತಾರೆ ಅದನ್ನು. ಯಾಕಂದ್ರೆ ಸಾಗಾಣಿಕೆ ಮತ್ತು ಬೆಳೆ ಎರಡದ್ರ ಕೂಡಿಸಿ ಒಂದು ರೇಟ್ ಕಟ್ಟಬೇಕಾಗ್ತದಲ್ಲ. ಆ ಶ್ರಮ, ಆ ತಗೊಂಥ ಬೆಳೆ ತಗೊಂಥ ಒಂದು ರೇಟು, ವರ್ಕ ಎಲ್ಲ ತೊಗೊಂಡು ನೀವು ಬೆಲೆ ಕಟ್ತೀರಿ. ಆ ಬೆಲೆ ಕಟ್ಟಿರಿ, ಸಾಗಾಣಿಕೆ ನಿಮ್ಮ ಒಳಗೆ ಇಟ್ಕೊಂಡ್ಬಿಟ್ರೆ ಅದನ್ನು ಸರಳ ಅದಲ್ಲ. ಇದು ಭಾಳ ಸುಲಭದ ಕೆಲಸ. ಮತ್ತು ಈಗೇನು ನೀವು ಹೇಳ್ತಾ ಇದ್ದೀರಿ, 50% ರಾಜ್ಯ ಸರ್ಕಾರ ಕೊಡೋದು, 50% ಕೇಂದ್ರ ಸರ್ಕಾರ ಕೊಡೋದು. ನಾಳೆ ರಾಜ್ಯ ಸರ್ಕಾರ ಕೊಡಲಿಕ್ಕೆ ಏನು ಮಾಡೋದು? ಮತ್ತು ತುಮೆ ರಾಜ್ಯದ ಕೇಂದ್ರ ಹಾಕೋದು, ಕೇಂದ್ರದ ರಾಜ್ಯ ಮೇಲೆ ಹಾಕೋದು. ಹೀಗಾಗಿ ಏನು ನೀವು ಇವತ್ತು ರೈತಿಗೆ ಹೆಲ್ಪ್ ಮಾಡ್ಬೇಕಂತೀರಿ, ಸಾಗಾಣಿಕೆ ದುಡ್ಡು ಕೊಡ್ಬೇಕಂತೀರಿ, ಅದು ವ್ಯರ್ಥ ಆಗಿ ಹೋಗ್ಬಿಡೋದು. ಪಾಪ ರೈತಗೂ ಮುಟ್ಟೋದಲ್ಲ, ಹೆಸರಿಗೆ ಅಷ್ಟೇ ಒಂದು ರೈತ ಹೋಗಿ ಮುಡಿಸ್ತಾ ಇದ್ದೀವಿ ಅಂತೇಳಿ ಲಡಕಿ ಜನ ತಿಂದು ಹೋಗುವಂಥ ಪ್ರಶ್ನೆಗಳು ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ರವರು ಹೇಳಿದಂಥ ವಿಚಾರ ಸರಿಯಲ್ಲ. ಅದರ ಬದಲಾಗಿ ಅದನ್ನು ಹಳ್ಳಿ ಅಥವಾ ಪಂಚಾಯತಿಗಳನ್ನು ವ್ಯಾಪಾರಿ ಕೇಂದ್ರ ಮಾಡಿದ್ರೆ ಒಳ್ಳೆಯದಲ್ಲ ಇಲ್ರಿ. ಚರ್ಚೆ ಮಾಡಿರಿ, ಇದನ್ನು ನಿಮ್ಗೆ ಸರಿ ಅನಿಸಿಲ್ಲ ಸರಿ ಇಲ್ರಿ, ತಪ್ಪನ್ರಿ. ಅದು ಏನೋ ಮಾಡಿರಿ, ಲೈಕ್ ಮಾಡಿರಿ, ಕಾಂಟ್ಯಾಕ್ಟ್ ಇದು ಕಾಮೆಂಟ್ ಮಾಡಿರಿ. ಭಾಳ ಮಹತ್ವದಪ್ಪ ಅಂದ್ರೆ ಜೊತೆಗೆ ಕಾಂಟ್ಯಾಕ್ಟು ಮಾಡಿರಿ. ಮತ್ತು ಅದ್ರ ಜೊತೆಗೆ ಇನ್ನಷ್ಟು ನಮ್ಮ ಜೊತೆಗೆ ಮಾತಾಡೋದಂತ ಚರ್ಚೆ ಮಾಡೋದು ಇನ್ನೂ ಅನೇಕ ವಿಷಯ ತಿಳಿಯುವಂಥವಾಗ್ತಾವೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಮತ್ತೊಂದು ಮೇಲೆ ಹೇಳ್ತಾ ಇರೋದು, ಇದು ಸ್ವತಂತ್ರ ಪತ್ರಿಕೋದ್ಯಮ. ನಿಮ್ಮ ಸಹಾಯ ಸಹಕಾರ ನೋಡುವುದು ಮತ್ತು ಕೇಳುವುದು ಬೇಕಾಗ್ತದೆ. ತಾವು ಈ ಒಂದು ಹೇ ಸೀತಾರಾಮ್ ನಿಶ್ಚಿತವಾಗಿ ಒಂದು ಒಳ್ಳೆಯ ಕಡೆ ಹೊರಟದ, ಸತ್ಯದ ಕಡೆ ಹೊರಟದ ನಿಮಗೆ ಅನಿಸಿದ್ರೆ ಇದಕ್ಕೊಂದಿಷ್ಟು ಧನ ಸಹಾಯ ಸಹಕಾರ ನೀಡಿದರೆ ಭಾಳ ಉತ್ತಮ ಅಂತ ಹೇಳ್ತಾ, ಈ ಒಂದು ವೆಬ್ಗೆ ನೀವು ತೆಗೆದು ನೋಡಿ ನಮ್ಮ ಒಂದು ಸಂಸ್ಥೆಗೆ ಹೆಲ್ಪ್ ಮಾಡುವಂಥ ಮನಸ್ಸು ಮಾಡಿದರೆ ಭಾಳ ಉತ್ತಮ ಆಗ್ತದೆ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.